ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದೀರಿ. ಸೊ ಸಿನಿಮಾ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಹಿಮಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರು ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ, ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜವಾಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸೊಪ್ಪು ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ತಿರ ಇದೆ, ಒಂದು 8 ಕಿಲೋಮೀಟರ್ಸ್ ಏನು ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡು ಬಿಡ್ತಾನೆ ಇಲ್ಲ, ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಏನು ಸಮಯ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್ ನೀವು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವ್ ಸರು ಬ್ಲಾಸ್ಟ್ ಆಗ್ಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ ಹಾಂ ಸರಿ ನಾವು ಹೇಳಿ ಕಳಿಸ್ತೀವಿ ಅಂದರು. ನಾನು ಬಂದೆ, ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಅವ್ರಿಗೆ ಬೇಡ ಸರ್, ಅವ್ರಿಗೆ ಭಾರಿ ಬೈದ್ವಿ ಸರ್, ಅವ್ರಿಗೆ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಂದ್ಲ? ಇಲ್ಲಲ್ಲಪ್ಪ ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಫೋನಲ್ಲಿ. ಓಕೆ, ಅದಾದ್ಮೇಲೆ ಮತ್ತೆ ಓಕೆ ಏನೋ ಆಯ್ತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನೆ ಅದೇ. ದೆನ್ ಅದಾದ್ಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಅಪ್ಪ ಎಷ್ಟು ಸ್ವೀಟ್ ಅಂದ್ರೆ ನಮ್ಮ ನವೀನ್ ಸರ್, ಅವ್ರ ಪ್ರೊಡ್ಯೂಸರ್ ತರ ಆಗ್ಲಿ, ಡೈರೆಕ್ಟರ್ ತರ ಆಗ್ಲಿ, ನನ್ಗೆ ಈಗ ನಾನೊಂದು ಇಲ್ಲ ಅಂದ್ರೆ 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಎಲ್ಲ ತರ ನೀವು ನೋಡಿರ್ತೀರಾ. ಬಟ್ ನಮ್ಮ ನವೀನ್ ಸರ್ ತರ ನಾನು ಯಾವ ಡೈರೆಕ್ಟರ್ನು ನೋಡಿಲ್ಲ. ಎಷ್ಟೊಂದು ಮಗು ತರ ಅವ್ರ ಮನೆ ಹೆಣ್ಮಕ್ಳು ತರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಗೋಲ್ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವ್ ಸರ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದ್ರೆ ಸ್ವಲ್ಪ ತುಂಟಾಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ ಆಗಲ್ಲ ಅನ್ಕೊಂಡಿದ್ದು. ಬಟ್ ಸಿನಿಮಾ ಸೆಲೆಕ್ಟ್ ಆದ್ಮೇಲೆ ಒಂದು ನನಗೆ ಈ ಪಾತ್ರ ಹೇಳಿದ್ರು, ಈ ತರ ಇದೆ ಸಂಧ್ಯಾ ಅನ್ನೋ ಪಾತ್ರ, ಹಳ್ಳಿ ಹುಡುಗಿ, ಮೇಕಪ್ ಏನಿರಲ್ಲ ಅಮ್ಮ, ಹೆಂಗಿರುತ್ತೋ ಹಂಗೆ ಮಾಡ್ಬೇಕಾಗತ್ತೆ, ನ್ಯಾಚುರಲ್ ಆಗಿರತ್ತೆ, ಮಂಡ್ಯ ಭಾಷೆ ಮಾತಾಡ್ಬೇಕು ಅಂದ್ರು. ಸೊ ನಾನಿವತ್ತು ಆ ತರ ಪಾತ್ರ ಮಾಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಾಡರ್ನ್ ಆ ತರ ಪಾತ್ರಗಳನ್ನ ನಂಗೆ ಅದೇ ಸಿಕ್ಕಿರೋದು ಆಲ್ಮೋಸ್ಟ್ ಆಗಿ. ಸೊ ಓಕೆ ನೋಡುವ ಸರ್, ಮಾಡ್ತೀನಿ ನಾನು ಹಾಗಿದ್ರೆ ಅದೇನೆ. ಇಲ್ಲಮ್ಮ ಸ್ವಲ್ಪ ಕಾಡು ಅದರಲ್ಲೆಲ್ಲ ಇರುತ್ತೆ, ಮಾಡ್ಬೇಕಾಗತ್ತೆ. ಹಾ ಸರ್, ನಾನು ಮಲ್ನಾಡು ಹುಡುಗಿ, ನಾನು ಶಿವಮೊಗ್ಗದವಳು, ನನಗೆ ಕಾಡ್ಗೀಡ್ ಅದೆಲ್ಲ ಹೊಸ ಪರಿಚಯ ಏನಿಲ್ಲ, ನಾನು ಮಾಡ್ತೀನಿ ಸರ್. ಸರಿ ಅಂತ ಆಯ್ತು. ಶೂಟ್ ಎಲ್ಲ ಅಂದ್ರೆ ಈ ಕತೆಗಳೆಲ್ಲ ಹೇಳಿದ್ರು, ಶೂಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ನನಗೆ ಮಾಡುವಾಗ ಏನಪ್ಪಾ, ನಾವ್ ಇವಾಗ ಬೆಳೀತಾ ಇರೋ ಹೀರೋಯಿನ್ಸು ತುಂಬಾ ಮುದ್ದಾಗಿ ಕಾಣ್ಬೇಕು ಕ್ಯಾಮ್ರಾಗಳಲ್ಲಿ, ಡೈರೆಕ್ಟರ್ ಕಣ್ಗೆ, ಲೈಕ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ ತಾನೇ ನಮ್ಮನ್ನ ತಗೊಳ್ಳೋದು ನೆಕ್ಸ್ಟ್ ಫಿಲ್ಮ್ಗೆ. ನಮ್ಮ ಆಕ್ಟಿಂಗ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳೆಯೋ ಹೀರೋಯಿನ್ಗಳಾಗಿರೋದ್ರಿಂದ ಅಂತ. ಸೊ ಹಿಂಗೆ ಅನ್ಕೊಂಡೆ, ಏನೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲ, ಹಿಂಗೆ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಪ್ಪ ಇದು ಅಂತ. ಅದಾದ್ಮೇಲೆ ಸೊ ನಂಗೆ ನನ್ನ ಹೀರೋ ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಆಕ್ಟಿವ್ ಆಗಿರೋದಕ್ಕೋ ಇಲ್ಲ ಅವ್ರ ಜೊತೆಗೆ ಇಷ್ಟು ಚೆನ್ನಾಗಿ ಜೆಲ್ ಆಗಿರೋದಕ್ಕೋ ಅವ್ರಂದ್ರು, ನೀವು ಒಂದು ಸಾಂಗ್ ಕೊಡ್ತೀನಿ, ನಿಂಗೆ ಸಾಂಗ್ ಮಾಡೋಣ. ಹಾ ಓಕೆ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ನಾನು ರೆಡಿ ಸರ್. ಸೊ ಅದಾದ್ಮೇಲೆ ಬಂದಿದ್ದಂತ ಸಾಂಗ್ ಅದು ತುಂಬಾ ಚೆನ್ನಾಗಿ ಸಾಂಗ್ ನನಗೆ ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಾಡೋದಕ್ಕೆ, ಡ್ಯಾನ್ಸ್ ಎಲ್ಲ. ಸೊ ಅವರು ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ ಈ ಸಿನಿಮಾದಲ್ಲಿ. ಅಂದ್ರೆ ನಾನು ಹಳ್ಳಿ ಹುಡುಗಿ, ಸೊ ಮಂಡ್ಯ ಭಾಷೆ ಮಾತಾಡ್ತೀನಿ, ಸ್ವಲ್ಪ ಗಲೀಜಾಗಿರ್ತೀನಿ ಗಲೀಜಾಗಿರ್ತೀನಿ. ಸೊ ಇನ್ನೆಲ್ಲ ಹೇಳಕ್ ಆಗಲ್ಲ ಯಾವ್ದನ್ನು. ನೀವು ಸಿನಿಮಾ ನೋಡಿ, ನಾವು ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದ್ದೀವಿ. ಈಗ ಸಾಂಗ್ ಮತ್ತೆ ಟ್ರೈಲರ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಪ್ರಚಾರ ಮಾಡಿ. ನೋಡಿದ್ರೆ ಆಲ್ಮೋಸ್ಟ್ ಹೊಸಬರಾಗಿರೋದ್ರಿಂದ ನಮ್ ಕೈಲಿ ಆದಷ್ಟು ತಕ್ಕಳಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು 100% ಕೊಟ್ಟಿದ್ದೀವಿ, ಹಂಗ್ ಮಾಡಿ ಅದೆಲ್ಲ ಏನಿಲ್ಲ. ನಾವು
ನಾವು ತುಂಬಾ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಒಂದ್ ಮಟ್ಟದಲ್ಲಿ ಒಂದು ಸಿನಿಮಾನ ಮಾಡಿದೀವಿ ಖುಷಿಯಿಂದ. ಸೊ ನೀವೂ ಆಗ್ಲಿ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ವಿನಯ್ ಅಮ್ಮನ್ ಜೊತೆಗೆ ಆಕ್ಟ್ ಮಾಡಿ, ವಿನಯ್ ಪ್ರಸಾದ್ ಅಮ್ಮನ್ ಜೊತೆಗೆ. ಇದು ಫಸ್ಟ್ ಟೈಮ್ ಅಲ್ಲ. ನನ್ಗೆ ಏನ್ ಲಕ್ ಅಂದ್ರೆ, ನಾನು ಫಸ್ಟ್ ಬಣ್ಣ ಹಚ್ಚಿ ಸೀರಿಯಲ್ ಸುಂದ್ರಿ ಅಂತ, ಆ ಸೀರಿಯಲ್ ಅಲ್ಲಿ ಅಮ್ಮನ ಜೊತೆ ನಾನು ಆಕ್ಟ್ ಮಾಡಿದೀನಿ. ಅದಾಗಿ ಒಂದು 6-7 ವರ್ಷ ಆದ್ಮೇಲೆ ಮತ್ತೆ ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ನೋಡ್ಬಿಟ್ಟು ಅಮ್ಮ ಅಂತ ಖುಷಿ. ಅವರು ಅಷ್ಟೇ, ಅವ್ರು ಎಷ್ಟು ನಿಜವಾಗ್ಲೂ ಗ್ರೇಟ್ ಅಂದ್ರೆ, ಇವಾಗೂ ಮರ್ತಿಲ್ಲ ನಾನು ಅವಾಗ ಇನ್ನೂ ಚಿಕ್ಕೋಳು, ಅಷ್ಟು ಎಲ್ಲ ಫೀಚರ್ಸ್ ಚೇಂಜ್ ಆಗಿರತ್ತೆ ಎಲ್ಲ. ಬಟ್ ಅವ್ರು ನನ್ಗೆ ಎಷ್ಟು ಚೆನ್ನಾಗಿ, ಓ ನೀನಲ್ವಾ ಸೀರಿಯಲ್ ಮಾಡಿದ್, ಎಷ್ಟು ಚೆನ್ನಾಗಿ ಕಂಡುಹಿಡಿತಾರೆ ಅಂದ್ರೆ, ಪ್ರತಿ ಒಂದು ಈವೆಂಟ್ ಅಲ್ಲಿ ಎಲ್ಲಾದ್ರೂ ಸಿಕ್ಕರೂ ಅವ್ರು ಮರ್ತಿಲ್ಲ ನನ್ನನ್ನ. ಅದ್ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಕೊಡುತ್ತೆ. ಒಬ್ರು ಆರ್ಟಿಸ್ಟ್ಗೆ ಒಬ್ರು ಸೀನಿಯರ್ ಆಗಿರ್ತಾರೆ, ಅವ್ರ ಜೊತೆಗೆ ಮಾಡಿರ್ತೀವಿ, ನಾನು ಅವ್ರ ಜೊತೆಗೆ ಮಾಡಿದೆ, ನಾನು ಇವ್ರ ಜೊತೆಗೆ ಮಾಡಿ, ನನ್ಗೆ ಅದೇ ಹೆಮ್ಮೆ ನಮ್ಗೆ. ಬಟ್ ಅವ್ರು ನಮ್ಮನ್ನ ಗುರ್ತಿಡ್ದು, ಓ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಅಂತ ಮಾತಾಡ್ಸ್ತಾರಲ್ಲ, ಅದಕ್ಕಿಂತ ಖುಷಿ ಏನು ಆಗಕ್ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸೊ ನನ್ಗೆ ಅವಕಾಶ ಕೊಟ್ಟಂತ ನವೀನ್ ಸರ್, ದೇವು ಸರ್, ಥ್ಯಾಂಕ್ ಯು. ಮುಖ ತೋರಿಸಿ ಸರ್, ಸ್ವಲ್ಪ ಮುಖ ತೋರಿಸಿ ಸರ್, ಮುಚ್ಕೋಬೇಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಚಿಟ್ಟ ಆಗಿರ್ಬೋದು, ಎವ್ರಿವನ್ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎವ್ರಿವನ್. ಹಾಗೆ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು, ನಾನು ಡಯಾನಾ ಆಲ್ಮೋಸ್ಟ್ ಸಾರಿಕಾ ಅಷ್ಟು ಸಿಕ್ಕಿಲ್ಲ. ಬಟ್ ನಾ ಹೇಳ್ತಾರೆ, ಅಯ್ಯೋ ಹುಡುಗಿರ್ ಅಂದ್ರೆ ಮಾಡಿದ್ರೆ ಆಗಲ್ಲ ಅಂತ. ಬಟ್ ನಾವು ಸಿಕ್ಕಿರೋದು ಒಂದು 2-3 ಡೇಸ್ ಅಲ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದೀವಿ, ಎಂಜಾಯ್ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನಾನು ತುಂಬಾ ಮಾತಾಡ್ತೀನಿ, ಸಾರಿ ಕೊಡ್ತೀನಿ. ಅವ್ರಿಗೆ ತುಂಬಾ ನಿಲ್ಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಿಮಾ.